ಅಗಲಿದ ಹಿರಿಯ ಪತ್ರಕರ್ತ ಯು.ಎಸ್. ಪಾಟೀಲರಿಗೆ ದಾಂಡೇಲಿಯ ಶ್ರೀ ಜಗಜ್ಯೋತಿ ಬಸವೇಶ್ವರ ಮೂರ್ತಿ ಆವರಣದಲ್ಲಿ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಕೆ. ದಾಂಡೇಲಿಯ ಹಿರಿಯ ಪತ್ರಕರ್ತರು, ಶ್ರೀ ಜಗಜ್ಯೋತಿ ಬಸವೇಶ್ವರ ಸೇವಾ ಸಮಿತಿಯ ಅಧ್ಯಕ್ಷರು, ಕರ್ನಾಟಕ ಸಂಘ ಹಾಗೂ ಲಯನ್ಸ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಮತ್ತು ವಿವಿಧ ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯರಾಗಿ ತೊಡಗಿಸಿಕೊಂಡಿದ್ದ ಯು.ಎಸ್. ಪಾಟೀಲ್ ಅವರಿಗೆ ದಾಂಡೇಲಿಯ ಶ್ರೀ ಜಗಜ್ಯೋತಿ ಬಸವೇಶ್ವರ ಸೇವಾ ಸಮಿತಿಯ ವತಿಯಿಂದ ಶ್ರೀ ಜಗಜ್ಯೋತಿ ಬಸವೇಶ್ವರ ಮೂರ್ತಿ ಆವರಣದಲ್ಲಿ ಇಂದು ಗುರುವಾರ ಸಂಜೆ 7 ಗಂಟೆ ಸುಮಾರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಯಿತು. ಆರಂಭದಲ್ಲಿ ಯು.ಎಸ್. ಪಾಟೀಲ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿ ಮೃತರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರಿ ಮೌನ ಪ್ರಾರ್ಥನೆಯನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಪ್ರಮುಖರಾದ ನಿಂಗನಗೌಡ ಪಾಟೀಲ್, ಶಿವಬಸಪ್ಪ ನರೇಗಲ್, ಸಿ.ಎಸ್. ವಸ್ತ್ರದ್, ಎಸ್.ಜಿ. ಬಿರಾದಾರ್, ಶಂಕರಯ್ಯ ಜಡೆ ಹಿರೇಮಠ್, ಎಸ್.ಎಸ್. ಹಿರೇಮಠ್, ಬಿ.ಎನ್. ನಾಗಶೆಟ್ಟಿಕೊಪ್ಪ, ವೀರೇಶ್ ಯರಗೇರಿ, ಚೇತನ್ ಕುಮಾರ್ ಮಠ್, ಅಶೋಕ್ ಪಾಟೀಲ್, ಗಣೇಶ್ ಖಾನಾಪುರಿ, ಗೋಪಾಲ್ ಸಿಂಗ್ ರಜಪೂತ್, ಗುರಯ್ಯ ಅಣಿಗೇರಿ, ಬಸಪ್ಪ ಶಾಬಾದಿ, ಹರಳಯ್ಯ ಲೋಗಾವಿ, ಗಂಗಯ್ಯ ಹಿರೇಮಠ್, ಪ್ರಕಾಶ್ ಹೈದ್ರಿ ಹಾಗೂ ಸಮಿತಿಯ ಸದಸ್ಯರು ಮತ್ತು ಸಮಾಜ ಬಾಂಧವರು ಉಪಸ್ಥಿತರಿದ್ದರು. ಸಮಾಜದ ಗೌರವಾನ್ವಿತ ವ್ಯಕ್ತಿಗಳನ್ನು ಕಳ್ಕೊಂಡು ನಮ್ಮ ಎಲ್ಲ ರಂಗದಲ್ಲಿಯೂ ತಮ್ಮ ಸಹನೆ ತಾಳ್ಮೆಯನ್ನು ಹೊಂದಿ ಸಮಾಜದಲ್ಲಿ ಆಗಲಿ ದಾಂಡೇಲಿಗೂ ಕೂಡ ಪೂರ್ಣವಾಗಿ ಶಿಕ್ಷಕದಾಯಕ ಜಾತಿ ಭೇದ ಭಾವವಿಲ್ಲದೆ ಜೂನಿಯರ್ ಕಾಲೇಜಿನ ಪ್ರಿನ್ಸಿಪಲ್ಲರಾಗಿ, ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರಾಗಿ, ಕರ್ನಾಟಕ ಸಂಘದ ಅಧ್ಯಕ್ಷರಾಗಿ, ನಮ್ಮ ಜಗಜ್ಯೋತಿ ಬಸವೇಶ್ವರ ಸೇವಾ ಸಮಿತಿಯ ಅಧ್ಯಕ್ಷರಾಗಿ, ದಾಂಡೇಲಿ ಹಿರಿಯ ಪತ್ರಕರ್ತರಾಗಿ ಸೇವೆ ಸಲ್ಲಿಸಿ ನಮ್ಮೆಲ್ಲರಿಗೂ ಮನಮನವಿದ್ದಾರೆ. ನಾವು ಸುಮಾರು 17-18 ವರ್ಷದಿಂದ ಸರ್ ಸಂಪರ್ಕದಲ್ಲಿದ್ದೀವಿ. ಯಾರಿಗೂ